ಇನ್ನು ಶಿಕ್ಷಣ ಇಲಾಖೆಯ ಕಳ್ಳಾಟ ಬೆಚ್ಚಿ ಬೀಳಿಸ್ತಾ ಇದೆ. ಅಧಿಕಾರಿಗಳ ರಹಸ್ಯವನ್ನ ಸಭಾಪತಿ ಹೊರಟ್ಟಿ ಬಿಚ್ಚಿಟ್ಟಿದ್ದಾರೆ. ಒಂದೇ ಕಡೆಗಳಲ್ಲಿ 15 ವರ್ಷಗಳಿಂದ ಅಧಿಕಾರಿಗಳು ಠಿಕಾಣಿ ಹೂಡಿದ್ದಾರೆ. ಈ ವಿಚಾರವನ್ನ ಸಭಾಪತಿ ಹೊರಟ್ಟಿ ಅಧಿಕಾರಿಗಳ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಬೆಳಗಾವಿ ಶಿಕ್ಷಣ ಇಲಾಖೆಯ ರಹಸ್ಯ ಬಯಲಾಗಿದೆ. ಅಪರ ಆಯುಕ್ತರ ಕಚೇರಿ, ಡಿಡಿಪಿಐ ಕಚೇರಿ, ಶಿಕ್ಷಣ ಸಂಸ್ಥೆ, ಬಿಇಒ ಆಫೀಸ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಕಳೆದ 15 ವರ್ಷಗಳಿಂದ ಅಧಿಕಾರಿಗಳು ಅಲ್ಲೇ ಇದ್ದಾರೆ. 7 ವರ್ಷ ಒಂದೇ ಕಡೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇರೋರು ಕೂಡ ಇದ್ದಾರೆ. ಜುಲೈ 1, 2025 ಪತ್ರವನ್ನ ಬರೆದಿದ್ದಾರೆ ಹೊರಟ್ಟಿ. ಕೆಲ ಅಧಿಕಾರಿಗಳಿಂದ ದುರ್ವರ್ತನೆ ಹೆಚ್ಚಾಗಿದೆ, ವಿಳಂಬ ನೀತಿ, ಭ್ರಷ್ಟಾಚಾರ, ಶಿಕ್ಷಕರು ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳ ವಿರುದ್ಧ. ಈ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು, ಧಾರವಾಡ ಅಪರ ಆಯುಕ್ತರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಬರೆದಿದ್ದಾರೆ. 7 ವರ್ಷಕ್ಕಿಂತ ಮೇಲೆ ಕೆಲಸ ಮಾಡ್ತಾ ಇರೋರನ್ನ ವರ್ಗಾವಣೆ ಮಾಡಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಎತ್ತಂಗಡಿ ಮಾಡಿ ಅಂತ ಪತ್ರವನ್ನು ಬರೆದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಭಾಪತಿ ಹೊರಟ್ಟಿಯವರು. ಒಂದೇ ಕಡೆ 15 ವರ್ಷಗಳಿಂದಲೂ ಕೂಡ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ವಿಳಂಬ ನೀತಿ, ಭ್ರಷ್ಟಾಚಾರ, ಶಿಕ್ಷಕರಿಗೆ ಸ್ಪಂದಿಸ್ತಾ ಇಲ್ಲ, ಇದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ಅಧಿಕಾರಿಗಳ ವಿರುದ್ಧ ಸಭಾಪತಿ ಅಸಮಾಧಾನವನ್ನ ವ್ಯಕ್ತಪಡಿಸಿ ಪತ್ರವನ್ನು ಬರೆದಿದ್ದಾರೆ. 7 ವರ್ಷಕ್ಕಿಂತ ಹೆಚ್ಚು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರೆ ಅಂತವರನ್ನ ವರ್ಗಾವಣೆ ಮಾಡಿ ಅಂತ, ಶಿಕ್ಷಣ ಇಲಾಖೆ ಅಧಿಕಾರಿಗಳ ಎತ್ತಂಗಡಿ ಮಾಡಿ ಅಂತ ಪತ್ರವನ್ನ ಬರೆದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಶಿಕ್ಷಣ ಇಲಾಖೆಯಲ್ಲಿ ಕಳೆದ 15 ವರ್ಷಗಳಿಂದ ಅನೇಕ ಕಡೆಗಳಲ್ಲಿ ಒಂದೇ ಆಫೀಸ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಹೊರಟ್ಟಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿ ಪತ್ರವನ್ನ ಬರೆದಿರೋದು. ಸೊ ಯಾವ ಭಾಗದಲ್ಲಿ ಈ ರೀತಿಯಾಗಿ ಹೆಚ್ಚಾಗಿ ಒಂದೇ ಕಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಅಂಶವನ್ನು ಉಲ್ಲೇಖಿಸಿದ್ದಾರೆ. ಜೊತೆಗೆ ಈ ಪತ್ರದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? ಎಸ್ ಮಧುಕರ್, ಏನಂತಂದ್ರೆ ಬೆಳಗಾವಿ ವಿಭಾಗದ ಅಂದ್ರೆ ಧಾರವಾಡ ಜಿಲ್ಲೆಯ ಅಪರ ಆಯುಕ್ತರ ಕಚೇರಿ ಮತ್ತು ಡಿಡಿಪಿಐ ಕಚೇರಿಗಳಲ್ಲಿ ಆಗಿರ್ಬೋದು, ಜೊತೆಗೆ ಶಿಕ್ಷಣ ಇಲಾಖೆ ತರಬೇತಿ ಸಂಸ್ಥೆ, ಧಾರವಾಡ ಶಹರ ಮತ್ತು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಬಿಇಒ ಕಚೇರಿಗಳಲ್ಲಿ ಕಳೆದ 15 ವರ್ಷಗಳಿಂದ ಅಧಿಕಾರಿಗಳು ಕೆಲಸನ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಸರಿಯಾಗಿ ಸಮರ್ಪಕವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಸದ್ಯ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸದ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂತದ್ದು. ಎಲ್ಲ ಒಂದ್ ಕಡೆ ಏನಂತಂದ್ರೆ ಅಧಿಕಾರಿಗಳು ಅಂದ್ರೆ ಆ ಬಿಇಒ ಕಚೇರಿಗಳಲ್ಲಿ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಜನರಿಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಮತ್ತು ಭ್ರಷ್ಟಾಚಾರನ ಮಾಡ್ತಾ ಇದ್ದಾರೆ. ಕಳೆದ 15 ವರ್ಷಗಳ ಒಂದ್ ಕಡೆ ಕೆಲಸನ ಮಾಡ್ತಾ ಇದ್ದಾರೆ. ಈ ಒಂದು ಅಂದ್ರೆ ಫೈಲ್ಗಳನ್ನ ವಿಳಂಬ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಸಾಕಷ್ಟು ದೂರುಗಳು ಬಸವರಾಜ ಹೊರಟ್ಟಿಗೆ ಹೋಗಿತ್ತು. ತದನಂತರ ಏನಂತಂದ್ರೆ ಬಸವರಾಜ ಹೊರಟ್ಟಿ ಅವರು ಸದ್ಯ ಅಪರ ಆಯುಕ್ತರಿಗೆ ಪತ್ರವನ್ನು ಬರೆದಿರುವಂತದ್ದು. ಬೆಳಗಾವಿ ವಿಭಾಗದ 7 ರಿಂದ 8 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಶಿಕ್ಷಣ ಇಲಾಖೆ ಕಚೇರಿಗಳಿರ್ತಕ್ಕಂತಹ 7 ವರ್ಷಗಳ ಮೇಲ್ಪಟ್ಟು ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡ್ಕೊಂಡು ಮತ್ತು ಭ್ರಷ್ಟ ಅಧಿಕಾರಿಗಳನ್ನ ಜಿಲ್ಲೆಗಳ ಅಂದ್ರೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಧಾರವಾಡದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಧಾರವಾಡದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಬೇಕಂತ ಸದ್ಯ ಪತ್ರದಲ್ಲಿ ಉಲ್ಲೇಖನ ಮಾಡಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಪರಮೇಶ್ವರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.